ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 28ನೇ ತಾರೀಕಿಂದ 3ನೇ ತಾರೀಕು ಅಂದರೆ ಮುಂದಿನ ವರ್ಷ, ಅಂದರೆ ಇನ್ನು ಕ್ಯಾಲೆಂಡರ್ ಭವಿಷ್ಯದಲ್ಲಿ 2026 ಅಂತ ಏನು ಪ್ರಾರಂಭ ಆಗ್ತಾ ಇದೆ, 26ನೇ ವರ್ಷದ 3ನೇ ತಾರೀಕುವರೆಗೂ ಕೂಡ ನಿಮ್ಮ ಒಂದು ವಾರದ ಆಗೋಗಿನ ಬಗ್ಗೆ, ಈ ಸಂಪೂರ್ಣ ವಾರ ಯಾವ ರೀತಿಯ ಫಲವನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ, ಕೆಲವರಿಗೆ ಎಚ್ಚರಿಕೆ ಇರ್ತದ, ಕೆಲವರಿಗೆ ಲಾಭದಾಯಕವಾಗಿರುತ್ತಾ ಅಂಥೇಳಿ ಕವಡೆಶಾಸ್ತ್ರದ ಮುಖಾಂತರ ತಿಳಿಸ್ಕೊಟ್ಟವನಾಗ್ತೇನೆ. ಈ ವಾರ ವರ್ಷವೇ ಬದಲಾವಣೆ ಆಗತಕ್ಕಂಥ ವಾರ, ಅಂದರೆ ಕ್ಯಾಲೆಂಡರ್ ಇದರಲ್ಲಿ ಬದಲಾವಣೆ ಆಗುತ್ತೆ. ನಮಗೆಲ್ಲ ಯುಗಾದಿ ಹೊಸ ವರ್ಷ, ಆದರೆ ಕ್ಯಾಲೆಂಡರ್ ವಿಚಾರದಲ್ಲಿ 2025 ಮುಕ್ತಾಯವಾಗಿ 2026 ಪ್ರಾರಂಭ ಆಗತಕ್ಕಂಥದ್ದು ತುಂಬ ಜನಕ್ಕೆ ಒಂದು ಕುತೂಹಲ ಇರುತ್ತೆ. 2026 ನನಗೆ ಲಾಭದಾಯಕವಾಗಿದೆಯಾ, ನನ್ನ ರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನ ಅಂತ ನನ್ನ ಇಂದಿನ ಸಂಚಿಕೆಗಳಲ್ಲಿ 2026 ವರ್ಷ ಭವಿಷ್ಯ ಅಂಥೇಳಿ ಸಂಪೂರ್ಣ ರಾಶಿಯವರ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಹೋಗಿ ನೋಡ್ಬೋದು, ಸಂಪೂರ್ಣ ನಿಮ್ಮ ವರ್ಷ ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಪಂಚಾಂಗದ ಫಲವನ್ನು ನೋಡೋದಾದರೆ ವಿಶ್ವಾವಸು ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯ ಮಾಸ, ಶುಕ್ಲ ಪಕ್ಷ ಪಂಚಾಂಗದ ಫಲ. ಇನ್ನು ಈ ವಾರ ಏನೇನು ವಿಶೇಷವಾಗಿದೆ ಅಂದರೆ, ಪ್ರಮುಖವಾಗಿ 30ನೇ ತಾರೀಕು ವೈಕುಂಠ ಏಕಾದಶಿ ಇರತಕ್ಕಂಥದ್ದು. ತುಂಬ ಚೆನ್ನಾಗಿ ಹೇಳಿರ್ತೀನಿ, ನೀವು 24 ಏಕಾದಶಿ ಏನು ವರ್ಷಕ್ಕೆ ಬರತಕ್ಕಂಥದ್ದು ಇರುತ್ತಲ್ಲ, ಅಷ್ಟು ಏಕಾದಶಿಯಲ್ಲಿ ವ್ರತವನ್ನು ಉಪವಾಸವನ್ನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಯಾರು ಈ ಏಕಾದಶಿ ಎಂದು ಉಪವಾಸವನ್ನು ಮಾಡ್ತಾರೋ ಅವರು ಜನನ ಮರಣ ಇರತಕ್ಕಂಥ ಕಾಲಚಕ್ರದಿಂದ ವಿಮುಕ್ತವಾಗಿ ಮೋಕ್ಷಲೋಕ ಪ್ರಾಪ್ತವಾಗತ್ತೆ ಅಂತ ಶಾಸ್ತ್ರದ ಉಲ್ಲೇಖಿಸಲಾಗಿದೆ. ಹಾಗೆಯೇ ಆ ವೈಕುಂಠ ಏಕಾದಶಿ ಎಂದು ಯಾರು ಉಪವಾಸವನ್ನು ಮಾಡಿ ಹಳದಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ವಿಷ್ಣುವಿಗೆ ತುಳಸಿಯನ್ನು ಸಮರ್ಪಣೆ ಮಾಡ್ತಾರೋ ಅವರೆಲ್ಲರ ಕರ್ಮಗಳು ಕಳೆಯುತ್ತೆ. ಅನ್ನದ ಹಾಸವುಗಳನ್ನು ಮಾಡಿದ್ರೆ ಅವರ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರತಕ್ಕಂಥದ್ದು ಅಂತ. ಅವತ್ತು ಮಹಾಭಗವಂತ ವಿಷ್ಣು ಉತ್ತರ ದ್ವಾರದಿಂದ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡತಕ್ಕಂಥದ್ದು. ಈ ವೈಕುಂಠ ಏಕಾದಶಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಳ್ಳೆ ಧನಾತ್ಮಕ ಶಕ್ತಿ ವೃದ್ಧಿ ಮಾಡಲಿ, ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊಳ್ಳೋ ಮುಖಾಂತರ, ವಿಷ್ಣುವಿನ ಆರಾಧನೆ ಮಾಡೋ ಮುಖಾಂತರ ಸಂಪೂರ್ಣ ಜೀವನದಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಧನಾತ್ಮಕ ವಿಚಾರಗಳನ್ನು ಭಗವಂತ ನಿಮಗೆ ಸದಾಕಾಲ ವೃದ್ಧಿ ಮಾಡಿಕೊಳ್ಳಿ. 30 ತಾರೀಕು ತುಂಬ ವಿಶೇಷವಾಗಿರತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸ್ಕೊಳ್ತಾ ಹೋಗಿ. ಇನ್ನು 1ನೇ ತಾರೀಕು ಹೊಸ ಕ್ಯಾಲೆಂಡರ್ ವರ್ಷ ಪ್ರಾರಂಭ ಆಗತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರುತ್ತೆ. ನೀವೇನೇ ಇದು ಮಾಡಿದ್ರು ಕೂಡ ಎಲ್ಲರೂ ಕೂಡ ಹೊಸ ವರ್ಷವನ್ನು ಆಚರಿಸ್ತಾ ಹೋಗ್ತೀರಾ. ಖಂಡಿತ ಈ ವರ್ಷ ಪ್ರತಿಯೊಬ್ಬರು ಕೂಡ ಒಳ್ಳೆ ಆರೋಗ್ಯವನ್ನು, ಐಶ್ವರ್ಯವನ್ನು ಭಗವಂತ ನಿಮ್ಮೆಲ್ಲ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಡ್ಲಿ. ಭವಿಷ್ಯ ದರ್ಶನ ಸಂಪೂರ್ಣ ತಂಡದಿಂದ ನಾಡಿನ ಸಮಸ್ತ ಜನತೆಗೆ 2026ರ ಕ್ಯಾಲೆಂಡರ್ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು, ಎಲ್ಲ ವಿಚಾರದಲ್ಲೂ ನೀವೇನು ಅಂದ್ಕೊಂಡಿರ್ತೀರ ಆ ಎಲ್ಲ ಇಷ್ಟೈಶ್ವರ್ಯಗಳನ್ನು ಆ ಮಹಾಭಗವಂತ ನಿಮ್ಮೆಲ್ಲರೂ ಕೂಡ ಕರುಣಿಸ್ಕೊಡ್ಲಿ ಅಂಥೇಳಿ ನಾನು ಆಶಿಸ್ತೇನೆ. ಅದೇ ರೀತಿ 3ನೇ ತಾರೀಕು ಹುಣ್ಣಿಮೆ ಕೂಡ ಇದೆ. ಅವತ್ತು ಸತ್ಯನಾರಾಯಣ ಆರಾಧನೆ ಮಾಡಿ. ಅಷ್ಟು ತುಂಬ ಚೆನ್ನಾಗಿದೆ ನೋಡಿ ಮಾಸ. ಪ್ರಮುಖ ಈ ವಾರ ಅಂತೂ ವೈಕುಂಠ ಏಕಾದಶಿ, ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು, ಹುಣ್ಣಿಮೆ ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು. ನಾವು ಧನುರ್ಮಾಸದಲ್ಲಿದ್ದೀವಿ, ಎಲ್ಲವೂ ಕೂಡ ವಿಷ್ಣುಮಯವಾಗಿ ಕೂತಿದೆ. ಯಾರು ಈ ಮಾಸದಲ್ಲಿ, ಈ ವಾರದಲ್ಲಿ ಯಥೇಚ್ಛವಾಗಿ ಭಗವಂತನ ಆರಾಧನೆ ಮಾಡ್ತಾರೋ ಅವರೆಲ್ಲರ ಕರ್ಮಗಳು ಆ ಭಗವಂತನ ಪ್ರಸಾದದಿಂದ ನಾಶವಾಗ್ತದೆ. ಪ್ರಮುಖವಾಗಿ ಮೇಷರಾಶಿ, ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ಹೊಸ ಕ್ಯಾಲೆಂಡರ್ 1ನೇ ವಾರದಲ್ಲಿ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು, ಮನ್ನಣೆಯನ್ನು ಹಾಗೂ ಅನುಕೂಲಗಳನ್ನು ಮೇಷರಾಶಿಯವರು ಪಡೆದುಕೊಳ್ಬೋದು. ಖಂಡಿತವಾಗಿಯೂ ಈ ವರ್ಷದ 1ನೇ ವಾರ ಮೇಷರಾಶಿಯವರಿಗೆ ಲಾಭದಾಯಕ ವಾರ. ಸರ್ಕಾರದ ವಿಚಾರದಲ್ಲಿ ಎಲ್ಲರ ಸಹಾಯವನ್ನು ನೀವು ಅಪೇಕ್ಷೆ ಮಾಡ್ತಾ ಇದ್ದರೆ,
ಸಬ್ಸಿಡಿಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಥವಾ ಲೋನು ಮತ್ತೊಂದು ಯಾವುದೇ ಕೆಲಸ ಕಾರ್ಯಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದರೆ ಈ ವಾರ ಖಂಡಿತವಾಗಿ ಈಡೇರತಕ್ಕಂಥದ್ದು. ಎಲ್ಲ ರೀತಿಯ ಲಾಭಗಳು ಈ ವಾರ ನಿಮಗೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಮನೆಯಲ್ಲಿ ಶುಭದ ವಾತಾವರಣ ಇರತಕ್ಕಂಥದ್ದು, ಅಂದರೆ ಸಂಪೂರ್ಣ ಮನೆ ಸಂತೋಷದಿಂದ ಕೂಡಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ದಿಗ್ವಿಜಯವನ್ನು ಈ ವಾರ ಲಭಿಸ್ಕೊಳ್ತೀರಾ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೂ ಕೂಡ ಮೇಷರಾಶಿಯವರಿಗೆ ಈ ವಾರ ಲಾಭವಾಗತಕ್ಕಂಥದ್ದು. ಪ್ರಮುಖವಾಗಿ ಒಬ್ಬ ಸ್ತ್ರೀ, ಒಬ್ಬ ಹೆಣ್ಣು ಮಗುವಿನ ಅನುಕೂಲದಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅಂದುಕೊಂಡಿದ್ದ ಸಮಯದಲ್ಲಿ ಅಂದುಕೊಂಡಿದ್ದ ಲಾಭಕ್ಕಿಂತ ಯಥೇಚ್ಛವಾಗಿ ಗಳಿಸತಕ್ಕಂಥದ್ದು. ಅದು ನಿಮ್ಮ ತಾಯಿಯೇ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಯಾರು ಬೇಕಾರಾಗಿರ್ಬೋದು, ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಆ ಹೆಣ್ಮಗು. ನಿಮಗೆಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥದ್ದು. ಅದೇ ರೀತಿ ಈ ವಾರ ಪ್ರಮುಖ ನಿಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಕಷ್ಟಕ್ಕೆ ಆಗತಕ್ಕಂಥವ್ರಾಗ್ತಾರೆ. ನೀವು ಯಾವುದೋ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರ, ಮುಜುಗರ ಬರ್ತಾರೆ, ಹೆಂಗಪ್ಪ ಸಹಾಯ ಕೇಳಲಿ, ಅವನ ಸಹಾಯ ಕೇಳಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಡ್ತಾನ, ಅಥವಾ ವ್ಯಕ್ತಿಗೆ ನಾನು ಸಹಾಯ ಕೇಳಿದ್ರೆ ಅವನೇ ಕಷ್ಟದಲ್ಲಿ ಏನಾದ್ರು ಇದ್ಬಿಟ್ಟು ನಂಗೆ ಸಹಾಯ ಮಾಡೋಕ್ಕಾಗದೆ ಬಿಡೋಕ್ಕೂ ಆಗದೆ ಒದ್ದಾಡತಕ್ಕಂಥ ಪರಿಸ್ಥಿತಿ, ನಾನೇನಾದ್ರು ಅವ್ರನ್ನ ಕೊಟ್ಬಿಡ್ತೀನ, ನಾನೇನಾರು ಸಹಾಯ ಕೇಳಿದ್ರೆ ನನ್ನನ್ನು ಆಡ್ಕೊಂಡ್ಬಿಡ್ತಾರ, ಈ ಥರ ನಾನಾ ಗೊಂದಲ ಆಲೋಚನೆ ಮೇಷರಾಶಿಯವ್ರ ತಲೆಗೆ ಹೋಗಿರುತ್ತೆ. ಆದರೆ ಈ ವಾರ ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ, ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಎಲ್ಲ ರೀತಿಯ ನಿಮ್ಮ ಅನುಮಾನಗಳನ್ನು ದೂರ ಮಾಡಿ ಖಂಡಿತವಾಗಿಯೂ ಈ ವಾರ ಅವರು ನಿಮ್ಮ ಕಷ್ಟಕ್ಕೆ ಸಹಾಯವಾಗಿ ನಿಂತ್ಕೊಳ್ತಾರೆ. ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಹಾಗೆಯೇ ಮನಸ್ಸಿಗೆ ಎಲ್ಲ ರೀತಿಯ ಸಮಾಧಾನಗಳನ್ನು ಮಾತಾಡಿ ನಿಮ್ಮನ್ನು ಇನ್ನೂ ಕೂಡ ಮೋಟಿವೇಟ್ ಮಾಡ್ತಾರೆ, ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ. ಖಂಡಿತವಾಗಿಯೂ ಅದು ಮೇಷರಾಶಿಯವರಿಗೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕು, ಇನ್ನು ಏನೇನೋ ಮಾಡಬೇಕು ಅಂಥೇಳಿ ನೀವು ಎಲ್ಲ ರೀತಿಯ ಅನುಕೂಲಗಳನ್ನು ನಿಮಗೆ ನೀವೇ ವಾರ ಸೆಟ್ ಮಾಡ್ಕೊಳ್ತೀರ. ಹಾಗಾಗಿ ಮೇಷರಾಶಿಯವ್ರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖ ವೃಷಭ ರಾಶಿಯವರಿಗೆ 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಈ ವಾರ ನಾನಾ ರೀತಿಯ ಅಡೆತಡೆಗಳು, ನಾನಾ ರೀತಿಯ ಬಾಧೆ ನಿಮಗೆ ಕಾಡಿಸತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸ ಅಂದುಕೊಂಡ ಸಮಯದಲ್ಲಿ ಆಗತಕ್ಕಂಥದ್ದಲ್ಲ. ಅಂದ್ಕೊಂಡೇ ಇರೋದಿಲ್ಲ ಈ ಕೆಲಸದಲ್ಲಿ ಈ ಥರ ನನಗೆ ಅಡೆತಡೆಗಳು ಬರುತ್ತೆ ಅಂತ. ಆದರೆ ಆ ಬರತಕ್ಕಂಥ ಅಡೆತಡೆಗಳು ಏನಾಗ್ಬಿಡುತ್ತೆ ಅಂದರೆ ನಿಮ್ಮನ್ನು ಹಿಂಡತಕ್ಕಂಥ ಸನ್ನಿವೇಶಗಳನ್ನು ಮಾಡಿಬಿಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಶತ್ರುಗಳು ಉದ್ಭವ ಆಗ್ತಾರೆ, ಆರ್ಥಿಕ ಸಂಕಷ್ಟಗಳಿಗಾಗ್ತೀರ, ನಾನಾ ರೀತಿಯ ಚಿಂತೆ ಕೂಡ ನಿಮಗೆ ಕಾಡಿಸುವಂತಾಗತ್ತೆ. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಾಗಿರೋದಿಲ್ಲ, ಚಾಲೆಂಜಿಂಗ್ ವಾರವಾಗಿರುತ್ತೆ. ಎಷ್ಟು ಕಷ್ಟಪಟ್ಟು ದುಡಿತಿರೋ ಅಷ್ಟೇ ಲಾಭ ಈ ವಾರ ಅಪೇಕ್ಷೆ ಮಾಡ್ಬೋದು. ಕೊಂಚ ಮಟ್ಟಿಗೆ ಯಾವಾಗಾದರೂ ಕೂಡ ಲಾಭವಿರಲಿ, ನಷ್ಟದ ಪ್ರಪಾದ ಬೀಳಬೇಕಾಗತ್ತೆ, ಎಚ್ಚರಿಕೆ ಅಂತೀರಿ. ಆದರೆ ಈ ವಾರ ಎಷ್ಟು ಕಷ್ಟಪಟ್ಟು ದುಡಿತಿರೋ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಲಾಭವನ್ನು ನೋಡ್ತೇವೆ. ಅಂದರೆ ಶ್ರಮಪಟ್ಟು ಕೆಲಸವನ್ನು ಮಾಡತಕ್ಕಂತಹ ವಾರ, ಚಾಲೆಂಜಿಂಗ್ ವಾರ, ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗತಕ್ಕಂಥ ವಾರವಾಗಿರುತ್ತೆ ವೃಷಭ ರಾಶಿಯವರು. ಆದಷ್ಟು ಈ ವಾರ ಎಷ್ಟು ಎಚ್ಚರಿಕೆ ಹೆಜ್ಜೆಡಕ್ಕೆ ಸಾಧ್ಯವೋ ಅಷ್ಟು ಎಚ್ಚರಿಕೆ ಇಟ್ಟರೆ ತುಂಬ ಅನುಕೂಲವಾಗುತ್ತೆ ಅಂತೇಳಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖ ಮಿಥುನ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಮಿಥುನ ರಾಶಿಯವರು ಖಂಡಿತ ಈ ವಾರ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡ್ಬೋದು. ನೀವು ಮಾಡತಕ್ಕಂಥ ಯಾವುದೇ ಕೆಲಸ ಕಾರ್ಯ ಅಂದುಕೊಂಡ್ರ ಥರ ಇರೋದಿಲ್ಲ. ಎಲ್ಲ ಕೆಲಸ ಕಾರ್ಯದಲ್ಲೂ ವಿಳಂಬ, ನಿಷ್ಠೂರ, ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಇದೇ ರೀತಿ ಸಂಪೂರ್ಣ ವಾರ ಕೂಡಿರತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಲಾಭ ಕಮ್ಮಿ ಇರುತ್ತೆ. ಅಂದ್ಕೊಂಡ್ರ ಮಟ್ಟಿಗೆ ಲಾಭ ಈ ವಾರ ಗಳಿಸತಕ್ಕಂಥದ್ದು ಕಷ್ಟವಾಗುತ್ತೆ. ಆದರೆ ಅತಿಯಾದ ಶ್ರಮವನ್ನು ಪಟ್ಟು ಕೆಲಸ ಮಾಡಿದಾಗ ಮಾತ್ರ ಕೊಂಚ ಮಟ್ಟಿಗೆ ಲಾಭವನ್ನು ಕಾಣಬಹುದು. ಅಂದರೆ ಮೊದಲಲ್ಲಿ ಎಷ್ಟು ಕಷ್ಟಪಡ್ತಿರಲಿಲ್ಲ, ಈಗ ಕಷ್ಟ ದ್ವಿಗುಣವಾಗಿದೆ. ನೀವೆಷ್ಟು ಕಷ್ಟಪಡ್ತಾ ಹೋಗ್ತಿರೋ ಅಷ್ಟು ಲಾಭವನ್ನು ಈ ವಾರ ಲಭಿಸುವಂತರಾಗ್ತೀರ. ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಅವಮಾನಗಳು, ಅನುಮಾನಗಳು ಈ ವಾರ ನಿಮ್ಮನ್ನು ಬಾಧಿಸುತ್ತೆ.
ಆತ್ಮೀಯರೇ ನಿಮ್ಮನ್ನು ಅವಮಾನಿಸ್ತಾರೆ ಈ ವಾರ. ನಾನಾ ರೀತಿಯಾಗಿ ಸಮಾಜದಲ್ಲಿ ನಿಮ್ಮನ್ನ ಬೆಟ್ಟು ಮಾಡಿ ಮಾತಾಡುತ್ತೆ ಸಮಾಜ. ಈತ ಹೀಗೆ ಇರ್ಬೋದೇನೋ, ಈತನಿಂದಲೇ ಹೀಗೆ ಸಮಸ್ಯೆ ಬಂದಿರ್ಬೋದೇನೋ, ಈತ ಸರಿ ಇಲ್ವೇನೋ, ಈ ಥರ ನಾನಾ ರೀತಿಯ ಮಾತುಗಳು, ಪ್ರಮುಖ ಚುಚ್ಚು ಮಾತುಗಳು ನಿಮ್ಮನ್ನು ತುಂಬ ಘಾಸಿ ಮಾಡಿಸುತ್ತೆ. ಜನರೆಲ್ಲ ಇಷ್ಟೇನಾ ಅಂಥೇಳಿ ಮನಸ್ಥಿತಿ ಬರುವ ಥರ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ವಾರ ಸಂಪೂರ್ಣ ಎಚ್ಚರಿಕೆಯಿಂದಿರತಕ್ಕಂಥದ್ದು. ಅತಿಯಾದ ಚಿಂತೆಯೇ ಕೂಡ ಕಾಡಿಸುತ್ತೆ ನಿಮ್ಮನ್ನು ಈ ವಾರ. ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮ ಬೀಳತಕ್ಕಂಥದ್ದಾಗುತ್ತೆ. ಹಾಗಾಗಿ ಎಷ್ಟು ಜಾಗ್ರತೆಯಿಂದ, ಎಷ್ಟು ಬುದ್ಧಿವಂತಿಕೆಯಿಂದ ಈ ವಾರ ನಡೆಸ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ಮಿಥುನ ರಾಶಿ ನಡೆಸತಕ್ಕಂಥದ್ದು. ಇಲ್ಲದಿದ್ದರೆ ಸ್ವಲ್ಪ ಮಟ್ಟಿಗಾದರೂ ನಷ್ಟವನ್ನು ನೋಡುವಂತಾಗ್ತೀವಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ 7 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಕಟಕ ರಾಶಿಯವರಿಗೆ ಈ ವಾರ ಧನಲಾಭವಿದೆ. ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಲಾಭವನ್ನು ಪಡೆದುಕೊಳ್ತೀರಾ, ಒಳ್ಳೆ ಯಶಸ್ಸನ್ನು ಸಿಗುತ್ತೆ. ಕೆಲಸದ ಕಾರ್ಯದಲ್ಲಿ ಒಳ್ಳೆ ಗುರುತಿಸುವಿಕೆಯಿಂದ ಒಳ್ಳೆ ಹೆಸರು ಕೂಡ ಸಂಪಾದನೆ ಮಾಡ್ತೀರಾ, ಕೀರ್ತಿ ಸಂಪಾದನೆ ಆಗತಕ್ಕಂಥದ್ದು. ಮನೆಗೆ ಅನಿರೀಕ್ಷಿತ ಬಂಧುಗಳ ಆಗಮನದಿಂದ ಏನೋ ವಿಧವಾದ ಸಂತೋಷ ಉಂಟಾಗತ್ತೆ. ಸಂಪೂರ್ಣ ಮನೆ ಸಂಭ್ರಮದಿಂದ ಕೂಡಿರತಕ್ಕಂಥದ್ದಾಗತ್ತೆ. ಸಾಲವನ್ನು ಕೂಡ ಕಟಕ ರಾಶಿಯವರು ಈ ವಾರ ಸ್ವಲ್ಪ ಮಟ್ಟಿಗೆ ತೀರಿಸ್ಕೊಳ್ತೀರಾ, ಸೇವಿಂಗ್ಸನ್ನು ಕೂಡ ಮಾಡ್ಕೊಳ್ತೀರಾ. ಅಂದರೆ ಕಟಕ ರಾಶಿಯವರಿಗೆ ವರ್ಷದ ಮೊದಲನೇ ವಾರವೇ ಲಾಭದಾಯಕ ವಾರ ಅಂತ. ಕಟಕ ರಾಶಿಯವರು ತುಂಬ ಖುಷಿ ಪಡ್ತಿರ್ತಾರೆ. ಏನು ಲಾಭ ಅಂತ ಹೇಳ್ತಾ ಇದ್ದಾರೆ, ಸಂಪೂರ್ಣ ವರ್ಷ ಇದ್ಬಿಡ್ಲಪ್ಪ ಅಂತಂದರೆ ಇಂದಿನ ಒಂದಷ್ಟು ತಿಂಗಳುಗಳು ಸಂಕಷ್ಟವನ್ನು, ಕಷ್ಟವನ್ನು, ನಿಷ್ಠೂರವನ್ನು ನೀವು ಅನುಭವಿಸಿದ್ದೀರಾ ಅಂತ. ಆ ಎಲ್ಲ ಕೆಟ್ಟ ಘಟನೆಗಳು ದೂರವಾಗ್ತಾ ಇದೆ. ಖಂಡಿತವಾಗಿಯೂ ಈ ವಾರ ಎಲ್ಲ ರೀತಿ ಅಭಿವೃದ್ಧಿಗಳನ್ನು, ಎಲ್ಲ ರೀತಿ ಲಾಭವನ್ನು, ಪ್ರಮುಖವಾಗಿ ಕೆಲಸದ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡ್ತೀರಾ. ನಿಮ್ಮ ಕನಸಾಗಿತ್ತು ಇಂಥ ವರ್ಕ್ ಪ್ಲೇಸಲ್ಲಿ ನಾನು ಒಳ್ಳೆ ನೇಮ್ನ ಸೆಟ್ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು, ಎಲ್ಲ ರೀತಿಯ ಲಾಭಗಳನ್ನು ನಾನು ಪಡ್ಕೊಳ್ಬೇಕು ಅಂತ. ಆ ಎಲ್ಲ ರೀತಿಯ ಲಾಭಗಳು, ಆ ಎಲ್ಲ ರೀತಿಯ ಹೆಸರು ಈ ವಾರ ನಿಮಗೆ ಲಭಿಸತಕ್ಕಂಥದ್ದು. ಅದನ್ನು ಎಷ್ಟು ಜೋಪಾನವಾಗಿ ನೀವು ಬ್ಯಾಲೆನ್ಸನ್ನು ತೆಗೆದುಕೊಂಡು ಹೋಗ್ತಿರೋ ಅಷ್ಟು ಈ ವಾರ ಸಂಪೂರ್ಣವಾಗಿ ಪ್ರಶಸ್ತವಾದ ವಾರವಾಗಿರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಳ್ಳಕಾಕರ ಕಾಟ ಸಿಂಹರಾಶಿಯವರಿಗೆ ಈ ವಾರ ಯಥೇಚ್ಛವಾಗಿರತಕ್ಕಂಥದ್ದು. ಕಳ್ಳತನವಾಗ್ಬೋದು. ನಾನಾ ರೀತಿಯ ದುಷ್ಟರು ಈ ವಾರ ನಿಮಗೆ ಅವಮಾನಗಳನ್ನು ಹಾಗೂ ತೊಂದರೆಗಳನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ನಿಮ್ಮ ಒಳ್ಳೆತನವನ್ನು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಎಲ್ಲ ಚಾನ್ಸಸ್ಗಳಿರುತ್ತೆ ಸಿಂಹರಾಶಿಯವರಿಗೆ. ನೀವು ಆಡತಕ್ಕಂಥ ಮಾತುಗಳೇ ಅವರಿಗೆ ಆಹಾರವಾಗತಕ್ಕಂಥದ್ದು. ಎಷ್ಟು ಜಾಗ್ರತೆ ಹೆಜ್ಜೆ ಇಡ್ತೀರೋ ಈ ವಾರ ಅಷ್ಟು ಲಾಭದಾಯಕ ವಾರವಾಗಿರುತ್ತೆ ಸಿಂಹರಾಶಿಯವರಿಗೆ. ಆದರೆ ಸಂಪೂರ್ಣ ವಾರ ಗೊಂದಲದಿಂದ, ಶತ್ರುವಿನ ಕಾಟದಿಂದ ಹಾಗೂ ನೀವು ಆಡತಕ್ಕಂಥ ಒಂದಷ್ಟು ಮಾತುಗಳ ನಿಷ್ಠೂರದಿಂದ ಸಂಪೂರ್ಣ ವಾರ ಲಾಭವೂ ಇಲ್ಲದೆ, ನಷ್ಟವೂ ಇಲ್ಲದೆ ಒದ್ದಾಡತಕ್ಕಂಥ ಪರಿಸ್ಥಿತಿ ಆಗಿರುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಉದ್ಯೋಗಿಗಳಿಂದಲೇ ವಿರೋಧವನ್ನು ಕಟ್ಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಎಷ್ಟೇ ಶ್ರಮಪಟ್ಟ ಕೆಲಸವನ್ನು ಮಾಡಿದ್ರೂ ಕೂಡ ನೀವು ಮಾಡತಕ್ಕಂಥ ಸಣ್ಣ ತಪ್ಪುಗಳು ದೊಡ್ಡ ಮಟ್ಟಿಗೆ ಕಾಣಿಸತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ಬೇಜಾರೇ ಆಗಿಬಿಡುತ್ತೆ. ಇಷ್ಟೆಲ್ಲ ಶ್ರದ್ಧೆ ಇತ್ತು, ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಕಾರ್ಯವನ್ನು ಮಾಡಿದ್ರು ಕೂಡ ಯಾಕೆ ಭಗವಂತ ನನಗೆ ಈ ಥರ ನಾನಾ ರೀತಿಯ ಪರೀಕ್ಷೆಗಳನ್ನು, ತೊಂದರೆಗಳನ್ನು ಕೊಡ್ತಾ ಇದ್ದಾನೆ, ಯಾವ ರೀತಿ ತಪ್ಪನ್ನು ನಾನು ಮಾಡಿದ್ದೆ ಅಂಥೇಳಿ ನಾನಾ ಗೊಂದಲಗಳು, ಒಂಥರ ಮನಸ್ತಾಪ, ಬೇಜಾರು ನಿಮಗೆ ಈ ವಾರ ಯಥೇಚ್ಛವಾಗಿ ಕಾಡಿಸುತ್ತೆ. ತಿಳಿದಿರಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮಸ್ಥೈರ್ಯವನ್ನು ಸಿಂಹರಾಶಿಯವರು ಕಳ್ಕೊಳ್ಬೇಕು. ಎಷ್ಟು ಧನಾತ್ಮಕವಾಗಿ ಖಂಡಿತ ನನ್ನ ಕೈಲಾಗುತ್ತೆ, ಎಂಥದೇ ಸಮಸ್ಯೆ ಬಂದರೂ ನಾನು ಸವಾಲಾಗಿ ಸ್ವೀಕರಿಸಿ ಅದನ್ನು ಪರಿಹರಿಸ್ಕೊಳ್ತೀನಿ ಅಂತ ಮುನ್ನುಗ್ತಿರೋ ಆಗ ಲಾಭ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ಸಿಂಹರಾಶಿಯವರು ಎಚ್ಚರಿಕೆಯ ಹೆಜ್ಜೆ ಇರತಕ್ಕಂಥದ್ದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ
ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಈ ವಾರ ಉತ್ತಮವಾದಂತಹ ಧನಲಾಭವಿರತಕ್ಕಂಥ ವಾರವಾಗಿದೆ. ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಲಕ್ಷ್ಮಿಯ ಅನುಗ್ರಹವನ್ನು ಈ ವಾರ ನೀವು ಪಡೆದುಕೊಳ್ಬೋದು. ಕನ್ಯಾ ರಾಶಿಯವರಿಗೆ ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಈ ವಾರ ನಿಮಗೆ ಲಭಿಸಿಕೊಟ್ಟಿರತಕ್ಕಂಥದ್ದು. ಖಂಡಿತವಾಗಿಯೂ ಉತ್ತಮ ಆಭರಣಗಳನ್ನು ಈ ವಾರ ನೀವು ಖರೀದಿ ಮಾಡ್ತೀರಿ. ಮೊದಲಿಂದ ನೀನು ಕನಸನ್ನು ಹೊತ್ಕೊಂಡಿದ್ದೀರಲ್ಲ, ಯಾವುದೋ ಒಂದು ವಸ್ತು ಐಷಾರಾಮಿ ವಸ್ತು ತೆಗೆದುಕೊಳ್ಬೇಕು, ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಬೇಕು, ಎಲ್ಲ ರೀತಿಯ ಅನುಕೂಲಗಳನ್ನು ನಾನು ಪಡೆದುಕೊಳ್ಬೇಕು ಅಂತ ಎಲ್ಲ ಅನುಕೂಲಗಳು ಈ ವಾರ ಲಭಿಸತಕ್ಕಂಥದ್ದು. ಖಂಡಿತ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ತುಂಬ ಜನಕ್ಕೆ ಪ್ರವಾಸ ಮಾಡತಕ್ಕಂಥ ಅನುಗ್ರಹವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಆತ್ಮೀಯ ಸ್ನೇಹಿತರೊಂದಿಗೆ ಒಂದಷ್ಟು ಲವಲಕಿಯಿಂದ ಇರತಕ್ಕಂಥ ಸಮಯವನ್ನು, ಅಂದರೆ ತುಂಬ ಚೆನ್ನಾಗಿ ಆರಾಮ್ಸೆಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಪ್ಪ, ಮೈಂಡ್ ಸೆಟ್ ಬರತಕ್ಕಂಥ ಒಂದಷ್ಟು ಸನ್ನಿವೇಶಗಳು ಸೃಷ್ಟಿಯಾಗಿರುತ್ತೆ. ಉಪಯುಕ್ತವಾದ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಪರವಾಗಿಲ್ಲಪ್ಪ, ಏನೋ ಸೇವಿಂಗ್ಸ್ ಈ ವಾರನ ಮಾಡಿಕೊಂಡೆ, ಈ ವಾರ ನಿಮಗೇನೋ ಲಾಭವಾಯಿತು ಅಂತ ಮೈಂಡ್ ಸೆಟನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಿ. ಖಂಡಿತವಾಗಿಯೂ ಈ ವಾರ ಕನ್ಯಾ ರಾಶಿಯವರಿಗೆ ಪ್ರಶಸ್ತವಾದ ವಾರ, ಲಾಭದಾಯಕ. ಪ್ರತಿಯೊಬ್ಬರು ಕೂಡ ಭಗವಂತ ಒಳ್ಳೆ ಅವಕಾಶವನ್ನು ಕೊಡ್ತಾನೆ. ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತಾ ಹೋಗ್ತೀವೋ ಆ ರೀತಿ ಸಂಪೂರ್ಣ ನಮ್ಮ ಜೀವನ ಸುಂದರವಾಗಿ ಎಲ್ಲ ರೀತಿ ಅನುಕೂಲಗಳನ್ನು ಪಡ್ಕೊಳ್ತಾ ಮುಂದೆ ಸಾಗ್ತಾ ಹೋಗ್ತಿರ್ತೀವಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ತುಲಾರಾಶಿಯವರಿಗೆ ಒಟ್ಟು 12 ಕವಡೆಗೆ ಅಂಗಾತ ಬಿದ್ದಿರತಕ್ಕಂಥದ್ದು. ಜಾಗ್ರತೆಯಿಂದ ಇರತಕ್ಕಂಥ ವಾರ ತುಲಾರಾಶಿಯವರಿಗೆ. ಅಪನಿಂದನೆಗಳು, ಅಪಕೀರ್ತಿ ಈ ವಾರ ನೀವು ಬೇಡ ಅಂದರೂ ಕೂಡ ನಿಮ್ಮನ್ನು ಹಿಂಬಾಲಿಸತಕ್ಕಂಥದ್ದು. ಅಷ್ಟು ಶುಭವಾರವಲ್ಲ ತುಲಾರಾಶಿಯವರಿಗೆ ಈ ವಾರ. ನಾನಾ ರೀತಿಯ ಗೊಂದಲ, ನಾನಾ ರೀತಿಯ ನಿಷ್ಠೂರ, ನಾನಾ ರೀತಿಯದಷ್ಟು ಬಾಧೆಗಳು ನಿಮ್ಮನ್ನು ಈ ವಾರ ಬಾಧಿಸತಕ್ಕಂಥದ್ದಾಗತ್ತೆ. ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಳಂಬ, ಅಡೆತಡೆಗಳು. ಏನನ್ನೇ ಕೈ ಹಾಕಿದ್ರೂ ಕೂಡ ಯಾಕಾರ ನಾನು ಕೈ ಹಾಕ್ಬಿಟ್ನೋ ಈ ಕೆಲಸಕ್ಕೆ ಅಂಥೇಳಿ ನಿಮ್ಮನ್ನೇ ಕುಗ್ಸತಕ್ಕಂಥ ವಾತಾವರಣ ಸೃಷ್ಟಿಯಾಗತ್ತೆ. ತುಂಬ ಆತ್ಮೀಯರೇ ನೀವು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಈ ಕೆಲಸ ಇನ್ನೂ ನೀವು ಪಕ್ವಾಗಿರ್ಬೋದಾಗಿತ್ತು ಅಂತ ಚುಚ್ಚು ಮಾತುಗಳನ್ನಾಡಿ ನಿಮ್ಮನ್ನು ಇನ್ನೂ ಕೂಡ ಡಿಮೋಟಿವೇಟ್ ಮಾಡ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಎಷ್ಟು ತಾಳ್ಮೆಯಿಂದ ಈ ವಾರವನ್ನು ನಿಭಾಯಿಸ್ಕೊಳ್ತಾ ಹೋಗ್ತಿರೋ ಅಷ್ಟು ತುಲಾರಾಶಿಯವರಿಗೆ ಈ ವಾರ ಲಾಭದಾಯಕವಾಗಿರುತ್ತೆ. ಇಲ್ಲದಿದ್ದರೆ ಸಂಪೂರ್ಣ ವಾರ ಗೊಂದಲ, ನಷ್ಟ, ಸಂಕಷ್ಟದಿಂದಲೇ ಕೂಡಿರತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ವೃಶ್ಚಿಕ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟವಿರುತ್ತದೆ. ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಈ ವಾರ ಧನಹಾನಿ, ಮಾನಹಾನಿ ಆಗತಕ್ಕಂಥ ಸಂಭವವೂ ಕೂಡ ಇರತಕ್ಕಂಥದ್ದು. ಹಣವನ್ನು ಕಳ್ಕೊಳ್ತೀರಾ, ಮೋಸ ಹೋಗ್ತೀರಾ, ನಿಮ್ಮನ್ನು ಮೋಸ ಮಾಡ್ತಾರೆ ಜನ ಈ ವಾರ ತುಂಬ ಚೆನ್ನಾಗಿ ಬಳಸ್ಕೊಂಡು. ನಿಮ್ಮ ಮಾನಕ್ಕೆ ಅಪವಾದವನ್ನು ತರ್ತಾರೆ. ನಾನಾ ರೀತಿಯ ಕಷ್ಟಗಳನ್ನು ಈ ವಾರ ಎದುರಿಸುವಂತರಾಗ್ತೀರಾ ವೃಶ್ಚಿಕ ರಾಶಿಯವರು. ಬೇಡ ಅಂದರೂ ಕೂಡ ಸಮಸ್ಯೆ ನಿಮ್ಮನ್ನು ಹಿಂಬಾಲಿಸತಕ್ಕಂಥದ್ದಾಗ್ಬಿಡುತ್ತೆ. ನಿಮ್ಗೆ ಗೊತ್ತಿರುತ್ತೆ ಆ ವ್ಯಕ್ತಿಯಿಂದ ಸಮಸ್ಯೆ ಆಗುತ್ತೆ, ಅಥವಾ ಆ ಕೆಲಸವನ್ನು ಮಾಡಿದ್ರೆ ನಾನು ಲಾಕ್ ಆಗ್ತೇನೆ ಅಂತೇಳಿ. ಆದರೂ ಕೂಡ ಬಂಡ ಧೈರ್ಯದಲ್ಲಿ ಏನೋ ನಿಭಾಯಿಸ್ಬಿಡ್ತಾನೆ, ನನ್ನ ಚಾಕುಚಕ್ಯತೆ ಇದೆ, ಅವ್ರನ್ನ ಮಾತಿನಲ್ಲೇ ನಾನು ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿ ಮುಳ್ಳಿನ ಹಾಸಿಗೆ ಮೇಲೆ ಹೆಜ್ಜೆ ಆಗ್ತಾ ಹೋಗ್ತೀರಾ. ಖಂಡಿತ ಚುಚ್ಚದೆ ಬಿಡಲು ಸಾಧ್ಯವೇ ಇಲ್ಲ. ಚುಚ್ಚುತ್ತೆ. ಆ ಸಂಕಷ್ಟವನ್ನು, ಆ ಕಷ್ಟವನ್ನು ವೃಶ್ಚಿಕ ರಾಶಿಯವರು ಈ ವಾರ ಎದುರಿಸುವಂತಾಗತ್ತೆ. ನಿಮ್ಮ ಆತ್ಮೀಯರೇ ನಿಮ್ಮನ್ನು ವಿರೋಧಿಸ್ತಾರೆ ಈ ವಾರ. ಈ ವಿಚಾರದಲ್ಲಿ ರಾಂಗ್ ಡಿಸಿಷನ್ ತೆಗೆದುಕೊಂಡ್ಬಿಟ್ಟೆ ಅಂತೇಳಿ ತುಂಬ ಜನಕ್ಕೆ. ಎಲ್ಲ ರೀತಿಯ ಮನ್ನಣೆಗಳನ್ನು, ಎಲ್ಲ ರೀತಿಯ ನಿಮ್ಮ ಆತ್ಮೀಯ ಸಹಾಯಗಳನ್ನು ನೀವು ಕಳ್ಕೊಳ್ಳತಕ್ಕಂಥ ಸಿಚುವೇಶನ್ಸ್ ಕೂಡ ವೃದ್ಧಿ ಆಗುತ್ತೆ ಈ ವಾರ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಧನುಸು ರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು.
ಕಾರ್ಯದಲ್ಲಿ ಅಲ್ಪ ಜಯವಿದೆ. ಧನುರಾಶಿಯವರಿಗೆ ಈ ವಾರ ಸಂಪೂರ್ಣವಾದಂತಹ ಜಯತ್ವ ಪ್ರಾಪ್ತವಾಗತಕ್ಕಂಥದ್ದು ಕಷ್ಟವಾಗುತ್ತೆ. ಪ್ರಹಶಃ 50 ಭಾಗದಿಂದ 75 ಭಾಗದಷ್ಟು ಅಷ್ಟೇ ಲಾಭವನ್ನು ನೋಡೋಕ್ಕೆ ಸಾಧ್ಯ ಇರುತ್ತೆ. ನಾನಾ ರೀತಿಯ ಚಿಂತೆ, ನಾನಾ ರೀತಿಯ ಅಡೆತಡೆಗಳು ನಿಮ್ಮನ್ನು ಈ ವಾರ ಸಂಪೂರ್ಣ ಬಾಧಿಸುವಂತಾಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಇಲ್ಲದೆ ಒದ್ದಾಡೋಕ್ಕೆ ಶುರು ಮಾಡಿ, ಗೊಂದಲ, ಪ್ರತಿಯೊಂದು ವಿಚಾರಕ್ಕೂ ಗೊಂದಲ ನಿಮ್ಮನ್ನು ಕಾಡಿಸುವಂತಾಗತ್ತೆ. ಧನಾನಿ ಆಗತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ಕೂಡ ಮನುಷ್ಯರೊಂದಿಗೆ ಅಂದರೆ ನಿಮ್ಮ ಆತ್ಮೀಯರೊಂದಿಗೆ ಪ್ರಮುಖವಾಗಿ ನಿಷ್ಠೂರವನ್ನು ಮಾಡಿಕೊಳ್ತೀರಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 17 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನಸ್ಸಿನ ಮಾತನ್ನು ಕೇಳಿ ಮಕರ ರಾಶಿಯವರಿಗೆ ಖಂಡಿತ ಈ ವಾರ ಲಾಭವಾಗತಕ್ಕಂಥದ್ದು. ಎಲ್ಲ ರೀತಿಯ ಲಾಭವನ್ನು, ಎಲ್ಲ ರೀತಿಯ ಅನುಕೂಲಗಳನ್ನು ಈ ವಾರ ನೀವು ಪಡೆದುಕೊಳ್ಬೋದು. ನಿಮ್ಮೆಲ್ಲ ಗೊಂದಲಗಳು, ನಿಮ್ಮೆಲ್ಲ ಮನಸ್ತಾಪಗಳು ಈ ವಾರ ಭಗವಂತನ ಅನುಗ್ರಹದಿಂದ ದೂರವಾಗುತ್ತೆ. ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯ ಈ ವಾರ ಈಡೇರತಕ್ಕಂಥದ್ದಾಗಿರುತ್ತೆ. ನಿಮ್ಮ ಆತ್ಮೀಯರೊಂದಿಗಿದ್ದ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ದೂರವಾಗುತ್ತೆ. ಅವರೊಂದಿಗೆ ಮತ್ತೊಮ್ಮೆ ಆತ್ಮೀಯತೆ ವೃದ್ಧಿ ಆಗತಕ್ಕಂಥದ್ದು. ಈ ವಾರ ನೀವು ಎಲ್ಲ ಕೈಗೊಂಡ ಕೆಲಸ ಕಾರ್ಯಗಳಲ್ಲೂ ಒಳ್ಳೆ ದಿಗ್ವಿಜಯವನ್ನು, ಯಶಸ್ಸನ್ನು ಸಂಪಾದನೆ ಮಾಡ್ಬೋದು. ಎಲ್ಲ ರೀತಿಯ ಲಾಭವನ್ನು, ಸಮಾಜದಲ್ಲಿ ಉತ್ತಮ ಗೌರವವನ್ನು ಕೂಡ ಮಕರ ರಾಶಿಯವರು ಈ ವಾರ ಪಡೆದುಕೊಳ್ಳುವಂತರಾಗ್ತಾರೆ. ಹಾಗಾಗಿ ಖಂಡಿತವಾಗಿಯೂ ಈ ವಾರ ಮಕರ ರಾಶಿಯವರಿಗೆ ಶುಭದ ವಾರವಾಗಿರುತ್ತೆ. ಅದನ್ನೆಷ್ಟು ನೀವು ಧನಾತ್ಮಕವಾಗಿ ಬದಲಾವಣೆ ಇನ್ನೂ ಮಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ಲಾಭವನ್ನು ಯಥೇಚ್ಛವಾಗಿ ನೀವು ಪಡೆದುಕೊಳ್ಳುವಂತರಾಗ್ತೀರಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸೌಖ್ಯವಿಲ್ಲ. ಕುಂಭರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವೂ ಅಲ್ಲ, ಸೌಖ್ಯವಾಗಿರತಕ್ಕಂಥ ವಾರವೂ ಅಲ್ಲ. ನಾನಾ ರೀತಿಯ ಪೀಡೆ, ಸಮಾಜದ ಅಗೌರವ, ಜನಗಳ ವಿರುದ್ಧ ಭಿನ್ನಾಭಿಪ್ರಾಯಗಳು ನಿಮಗೆ ಯಥೇಚ್ಛವಾಗಿ ಈ ವಾರ ಮೂಡುವಂತವಾಗತ್ತೆ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಬರತಕ್ಕಂಥ ಲಾಭ ಖಂಡಿತವಾಗಿ ಇಳಿಮುಖವಾಗಿರತಕ್ಕಂಥದ್ದಾಗತ್ತೆ. ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ನಾನಾ ರೀತಿಯ ತೊಂದರೆಗಳನ್ನು, ಜನರ ನಡುವೆ ನಿಷ್ಠೂರಗಳನ್ನು ಈ ವಾರ ನೀವು ಪಡೆಯುವಂತರಾಗ್ತೀರಿ. ಖಂಡಿತವಾಗಿಯೂ ಈ ಸಂಪೂರ್ಣ ವಾರ ಅಷ್ಟು ಪ್ರಶಸ್ತವಾದ ವಾರವಾಗಿರಲ್ಲ. ಕುಂಭರಾಶಿಯವರಿಗೆ ನಾನಾ ರೀತಿಯ ಚಿಂತೆಗಳು ಕಾಡಿಸುತ್ತೆ ನಿಮ್ಮನ್ನು. ಎಷ್ಟೇ ಏಕಾಗ್ರತೆಯಿಂದ ಕೆಲಸವನ್ನು ಮಾಡಿದ್ರೂ ಕೂಡ ನಿಮ್ಮ ಕೆಲಸದ ಒತ್ತಡ ನಿಮ್ಮ ಕೆಲಸವನ್ನೇ ಮಾಡೋಕೆ ಬಿಡದೆ ನಿಮ್ಮ ಮನಸ್ಸನ್ನು ಚಂಚಲವನ್ನಾಗಿ ಮಾಡಿಬಿಡುತ್ತೆ. ಎಷ್ಟು ಕಷ್ಟಪಡ್ತಾ ಹೋಗ್ತಿರೋ ಅಷ್ಟು ಲಾಭವನ್ನು ವಾರದ ಅಂತ್ಯಭಾಗದಲ್ಲಿ ಗಳಿಸಿದ್ರೆ ವಾರದ ಮಧ್ಯಭಾಗದಲ್ಲಿ ಒಂದಷ್ಟು ವಿಚಾರಕ್ಕೆ ಗೊಂದಲಗಳಾಗಿರ್ಬೋದು, ಒಂದಷ್ಟು ವಿಚಾರಕ್ಕೆ ಮನಸ್ತಾಪಗಳನ್ನಾಗಿರ್ಬೋದು ನೀವು ಪಡೆದುಕೊಂಡು ಸಂಪೂರ್ಣ ಜೀವನವೇ ಸಾಕಪ್ಪ ಎಂಬ ಮನಸ್ಥಿತಿಗೆ ಬರುವಂತರಾಗ್ತೀವಿ. ಹಾಗಾಗಿ ಕುಂಭರಾಶಿಯವರು ಸಂಪೂರ್ಣ ವಾರವನ್ನು ಸ್ವಲ್ಪ ಪ್ಲ್ಯಾನಾಗಿ ನೀಟಾಗಿ ತೆಗೆದುಕೊಂಡು ಯಾವುದನ್ನು ನಾನು ಕನ್ವೆ ಮಾಡಬೇಕು, ಯಾರ ಬಳಿ ಯಾವುದನ್ನು ನಾನು ಮಾತಾಡಿದರೆ ನನಗೆ ಶ್ರೇಯಸ್ಕರ, ಯಾರ ಬಳಿ ಯಾವುದನ್ನು ಗೋಪ್ಯವಾಗಿಟ್ಕೊಂಡ್ರೆ ನನಗೆ ಸಮಸ್ಯೆ ಬರೋದಿಲ್ಲ, ಈ ಥರ ಬುದ್ಧಿವಂತಿಕೆಯಾಗಿ ಈ ಸಂಪೂರ್ಣ ವಾರ ತೆಗೆದುಕೊಂಡು ಹೋದರೆ ಲಾಭದಾಯಕ. ಇಲ್ಲದಿದ್ದರೆ ಸಂಪೂರ್ಣ ವಾರ ನಷ್ಟದಿಂದ, ಸಂಕಷ್ಟದಿಂದ ಕೂಡಿರತಕ್ಕಂಥ ವಾರವಾಗುತ್ತೆ. ಮುಂದಿನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ಭಗವಂತ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಮೀನರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಗಳಲ್ಲಿ ದಿಗ್ವಿಜಯ ಪ್ರಾಪ್ತವಾಗುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಈ ವಾರ ಸಂತೋಷದಿಂದ, ಸಂಭ್ರಮದಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಜನರೊಂದಿಗೆ ಸಮಾಜದಲ್ಲಿ ಉತ್ತಮ ಆತ್ಮೀಯವಾಗಿ ಬೆರೆಯುವ ಮುಖಾಂತರ ನಿಮ್ಮ ಎಲ್ಲ ಆಗೋಗಳನ್ನು ದೂರ ಮಾಡಿಕೊಂಡು ಆತ್ಮಸ್ಥೈರ್ಯ ವೃದ್ಧಿ ಮಾಡಿಕೊಂಡು ಅಭಿವೃದ್ಧಿಯ ಕಡೆ ಹೆಜ್ಜೆ ಹಾಕಕ್ಕೆ ಶುರು ಮಾಡ್ತೀರಿ. ನಿಮ್ಮ ಆತ್ಮೀಯರು ಈ ವಾರ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು
ಎಲ್ಲ ರೀತಿಯ ಸಲಹೆಗಳ ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ. ಅದು ಇನ್ನೂ ಕೂಡ ಕೆಲಸವನ್ನು ಯಥೇಚ್ಛವಾಗಿ ಮಾಡಬೇಕು ಅಂತ ನಿಮ್ಮನ್ನು ಪ್ರೇರೇಪಿಸತಕ್ಕಂಥದ್ದು. ಸಮಾಜದಲ್ಲಿ ಉತ್ತಮ ಗುರುತಿಸುವಿಕೆಯಿಂದ ಒಳ್ಳೆಯ ಕೀರ್ತಿಯನ್ನು ಅಂದರೆ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಾ. ನಂಬಿಕಂಥ ವ್ಯಕ್ತಿಯಾಗಿದ್ಯಪ್ಪ ನೀನು ಅಂಥೇಳಿ ಪ್ರತಿಯೊಬ್ಬರಿಂದಲೂ ಕೂಡ ಒಂದು ಶುಭದ ವಾತಾವರಣವನ್ನು ಅಂದರೆ ಶುಭ ಮಾತುಗಳನ್ನು ಆಡೋ ಮುಖಾಂತರ ಒಳ್ಳೆಯ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ಕೊಳ್ತೀರಿ. ಪ್ರಮುಖ ನಿಮ್ಮನ್ನು ಜನ ನಂಬುವಂತರಾಗ್ತಾರೆ. ಈ ವ್ಯಕ್ತಿಯನ್ನು ನಂಬಿ ಏನೋ ಕೆಲಸವನ್ನು ಹಣಕಾಸನ್ನು ನಾನು ಕೊಡ್ಬೋದು, ಇನ್ನು ನಂಬಿಕೆಗೆ ಯೋಗ್ಯವಾದ ವ್ಯಕ್ತಿ ಅಂಥೇಳಿ ನಿಮ್ಮನ್ನು ಗುರುತಿಸ್ತಾರೆ. ಮನೆಯಲ್ಲೂ ಕೂಡ ನಾನಾ ರೀತಿಯ ಶುಭ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲವೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಿ. ಸಂಪೂರ್ಣ ಮನೆ ಸುಂದರದಿಂದ ಸಂತೋಷದಿಂದ ಪ್ರಮುಖವಾಗಿ ಕೂಡಿರತಕ್ಕಂಥದ್ದಾಗತ್ತೆ. ನಿಮ್ಮ ಆತ್ಮೀಯರು ಈ ವಾರ ನಿಮ್ಮ ಮನೆಗೆ ಬಂದು ಎಲ್ಲ ರೀತಿಯ ಅನುಕೂಲಗಳನ್ನು ಎಲ್ಲ ರೀತಿಯ ಸಹಾಯಗಳನ್ನು ಈ ವಾರ ನಿಮಗೆ ಮಾಡ್ತಾರೆ. ದೂರದ ಪ್ರವಾಸವನ್ನು ಮಾಡೋ ಮುಖಾಂತರ ತೀರ್ಥಕ್ಷೇತ್ರದ ದರ್ಶನವನ್ನು ಮಾಡೋ ಮುಖಾಂತರ ಮನಸ್ಸಿಗೆ ಸಮಾಧಾನವನ್ನು ಹಾಗೂ ಧನಾತ್ಮಕ ಆಲೋಚನೆಯನ್ನು ಕೂಡ ಈ ವಾರ ವೃದ್ಧಿ ಮಾಡಿಕೊಳ್ತೀವಿ. ಖಂಡಿತ ಈ ವಾರ ಮೀನರಾಶಿಯವರಿಗೆ ಪ್ರಶಸ್ತವಾದ ವಾರವಾಗಿರುತ್ತೆ. ತುಂಬ ಜನ ನೀವು ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ರೆ ನನ್ನ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಬೇಕು. ನನ್ನ ಭವಿಷ್ಯ ಯಾವ ರೀತಿ ಇದೆ, ಯಾವಾಗ ಸಂತಾನದ ಅಪೇಕ್ಷೆ ಮಾಡ್ಬೋದು, ಯಾವಾಗ ಕಲ್ಯಾಣ ಕೂಡಿ ಬರುತ್ತೆ, ಎಷ್ಟೇ ಕಷ್ಟಪಟ್ಟು ಪ್ರಯತ್ನಪಟ್ಟರು ಕೂಡ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ, ಈ ಥರ ನಾನಾ ಎಂಥದೇ ಅನುಮಾನಗಳಿದ್ದರೂ ಕೂಡ ಎಂಥದೇ ಸಮಸ್ಯೆಗಳು ಸಿಗಾಕೊಂಡಿದ್ರು ಕೂಡ ಒಂದೊಮ್ಮೆ ಎಂಥದೇ ಸಮಸ್ಯೆಗಳು ಸಿಗಾಕೊಂಡಿದ್ರೆ ನಮ್ಮನ್ನು ಸಂಪರ್ಕಿಸಿ ಖಂಡಿತವಾಗಿಯೂ ಸರಳ ಪರಿಹಾರದೊಂದಿಗೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತೇವೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸಮಸ್ಯೆಗಳನ್ನು ಹಾಗೆ ತಿಳಿಸ್ಕೊಡ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು, ಹುಟ್ಟಿದ ಸಮಯ, ದಿನಾಂಕವನ್ನು ತಿಳಿಸಿ ಹಾಗೂ ಯಾವ ವಿಚಾರ ಯಾವ ಸಮಸ್ಯೆಗೆ ನೀವು ಪರಿಹಾರ ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತ ಬರತಕ್ಕಂಥ ಲೈವ್ನಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೇನೆ. ನಮ್ಮ ಅಕೌಂಟನ್ನು ಫಾಲೋ ಮಾಡೋ ಮುಖಾಂತರ ಹಾಗೂ ಭವಿಷ್ಯ ದರ್ಶನ ಪೇಜನ್ನು ಎಲ್ಲರಿಗೂ ಕೂಡ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಬೇಡ್ಕೊಳ್ತೇನೆ. ಶುಭಮಸ್ತು.